ದೇಶದ ಬಗ್ಗೆ ಎಷ್ಟು ಅಭಿಮಾನ ಮತ್ತು ಕಾಳಜಿನ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಿಂದ ಗೊತ್ತಾಯ್ತು. ಅವರ ಉಪಸ್ಥಿತಿನ ಗೌರವಿಸಿ ಹಾಗೆ ಪೂಜ್ಯ ಆಗಿ 5 ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಒಂದು ಗವರ್ಮೆಂಟ್ ಕಂಪನಿಗೆ MD ಆಗಿ, ಮೆಷಿನರಿ ಕಂಪನಿಗೆ MD ಆಗಿ, ಒಂದು ಮೆಡಿಕಲ್ ಕಾಲೇಜಿನಲ್ಲಿ CEO ಆಗಿ, 3 ಜಿಲ್ಲೆಗಳಲ್ಲಿ ಅಡಿಷನಲ್ DC ಆಗಿ, ಕೊನೆಗೆ ಮಂಡ್ಯ ಅಡಿಷನಲ್ DC ಆಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನನಗೆ ನಮ್ಮ ಶರಣಪ್ಪ ಅವರು ಅಧ್ಯಕ್ಷ ಮಾತುಗಳು ಕೇಳ್ತಾ ಇದ್ರೆ ಅಷ್ಟೇ ಭಾವುಕವಾಗಿ ಹೋಗುವ ಮನಸ್ಸೊಳಗಡೆ ಆಗ್ತಾ ಇತ್ತು. ಯಾಕೆಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನನ್ನ 25 ವರ್ಷಗಳ ಅಧಿಕಾರಿ ಅನುಭವದಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ನಮ್ಮ ಜೀಪ್ ಅನ್ನ ತಡಿತಾ ಇದ್ರು. ಏನು ಸ್ವಾಮಿ ತಹಶೀಲ್ದಾರೇ, ರಾಜಾರೋಷವಾಗಿ ಮದ್ಯವನ್ನು ಮಾರ್ತಿದ್ದಾರೆ, ಗುಟ್ಕಾ ಮಾರ್ತಾ ಇದ್ದಾರೆ, ಮನೆಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ರೆ, ನೀವು ಸುಮ್ಮನೆ ಏನು ಜೀಪ್ ಮೇಲೆ ಆರಾಮ ಓಡಾಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ರು. ಇವತ್ತು ಅವ್ರು ಮಾಡಿದಂತ ಒಂದು ಘನಕಾರ್ಯ ಏನ್ ಗೊತ್ತಾ? ಒಬ್ರು ಹೆಣ್ಣು ಮಗಳನ್ನ ಇಲ್ಲಿ ಕೂರಿಸಿ, ನೀನು ಧೀರ ಮಹಿಳೆ, ನಿಮ್ಮೂರನ್ನ ಬದಲಾವಣೆ ಮಾಡ್ಲಿಕ್ಕೆ ನೀನು ದೊಡ್ಡ ಮಹತ್ವದ ಹೆಜ್ಜೆಯನ್ನು ಸಂಕಲ್ಪವನ್ನು ಮಾಡಿದ್ದೆ, ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಆರೈಕೆ ನಿಮ್ಗೆ ಅಂತೇಳಿ ಒಬ್ಬ ಹೆಣ್ಣು ಮಗಳಿಗೆ ಸನ್ಮಾನ ಮಾಡಿದ್ರಲ್ವಾ, ಅಂತ ಹೋರಾಟಗಾರರು ಹುಟ್ಕೋಬೇಕಾಗಿದೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಅವತ್ತೇನೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೇ ಮನುಷ್ಯನನ್ನ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಾಳು ಮಾಡುವಂತ ಚಟಗಳು. ಒಂದ್ ಕಡೆ ಹೇಳ್ತಾರೆ, ಮನುಷ್ಯನಿಗೆ ಚಟುವಟಿಕೆಗಳಿರ್ಬೇಕು, ಚಟಗಳು ಇರಬಾರ್ದು. ಇಂಗ್ಲಿಷ್ ಅಲ್ಲಿ ಅಡಿಕ್ಷನ್ ಅಂಡ್ ಆಕ್ಟಿವಿಟೀಸ್ ಡಿಫರೆನ್ಸ್ ನೋಡಿ ಎಷ್ಟಿದೆ. ಮನುಷ್ಯ ಯಾವಾಗಲೂ ಚಟುವಟಿಕೆಗಳಿಂದ ಕೂಡಿರ್ಬೇಕು, ಆದ್ರೆ ಚಟಗಳಿಂದ ಕೂಡಿರಬಾರ್ದು. ಅಡಿಕ್ಷನ್ ಅಂಡ್ ಆಕ್ಟಿವಿಟೀಸ್. ಹಾಗೆ ಮನುಷ್ಯನಲ್ಲಿ ವಿಶೇಷವಾಗಿ ಸನ್ಮಾನ್ಯ ಶಾಸಕರು ಕೂಡ ಹೇಳಿದರು, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಉದ್ದೇಶ ಹಾಗೂ ರಾಜ್ಯ ಸರ್ಕಾರದ ಬಜೆಟ್ನ ಉದ್ದೇಶ ಅಂದ್ರೆ ರಿಸರ್ವ್ಸ್ ಮೊಬಲೈಸೇಷನ್ ಉದ್ದೇಶ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ. ಈ ವಿರುದ್ಧ ದಿಕ್ಕಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಯಾವುದನ್ನ ದಾರಿಯಂತ ಇಟ್ಕೋಬೇಕು ಅಂತ ಅವರು ಆತಂಕವನ್ನು ಕೂಡ ವ್ಯಕ್ತಪಡಿಸಿ ಒಳ್ಳೆ ಮಾತುಗಳನ್ನ ಹಾಡಿದ್ರು, ಆತಂಕವನ್ನು ವ್ಯಕ್ತಪಡಿಸಿದ್ರು. ನಾವೇ ಚುನಾವಣೆಗಳಲ್ಲಿ ಕುಡಿಸ್ತೇವೆ, ತಿನ್ನಿಸ್ತೇವೆ, ಅವಾಗ ನಮಗೆ ಬಹಳ ನೋವಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಮ್ಮ ಅಧ್ಯಕ್ಷರು ಶರಣಪ್ಪ ಅವರು ಬಹಳ ಮಾತಾಡ್ತಾ ಹೇಳ್ತಿದ್ರು ನಮ್ಮ ಜೊತೆ ಬರ್ತಾ, ಈ ಸಮಾಜವನ್ನು ಒಬ್ಬರಿಂದ ಇಬ್ಬರಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಒಂದು ಸಾಮೂಹಿಕ ಜಾಗೃತಿ ಆಗ್ಬೇಕು. ಜೊತೆ ಕೆಲಸ ಮಾಡಿದೀವಿ ಆಸ್ ಅನ್ ಆಫೀಸರ್. ಇವತ್ತು ಆಶಾ ಕಾರ್ಯಕರ್ತರು ಇಡೀ ಸರ್ಕಾರದ ಒಳ್ಳೆಯ ಉದ್ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬೆನ್ನೆಲುಬು, ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ದ ಗವರ್ಮೆಂಟ್. ಸರ್ಕಾರದ ಏನು ಘನೋದ್ದೇಶ ಇರ್ತವೆ ಅದನ್ನ ಜಾರಿಗೊಳಿಸ್ಲಿಕ್ಕೆ, ಅನುಷ್ಠಾನ ಮಾಡ್ಲಿಕ್ಕೆ ತಳಮಟ್ಟದಲ್ಲಿ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ ಕಣ್ಣಿಗೆ ನೇರವಾಗಿ ಅಂತ ದುಶ್ಚಟಗಳು ಬೀಳ್ತವೆ. ಆ ದುಶ್ಚಟಗಳನ್ನ ಅಳಿಸಿ ಹಾಕಲಿಕ್ಕೆ ನೀವು ಜಾಗೃತರಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನೆಲ್ಲರೂ ಕೂಡ ಪ್ರೀತಿಯಿಂದ ಇಲ್ಲಿಗೆ ಕರೆಸಿದ್ದಾರೆ. ನಾವೆಲ್ಲ ವಿದ್ಯಾವಂತರಿದ್ದೇವೆ, ಬುದ್ಧಿವಂತರಿದ್ದೇವೆ, ಸಾಕಷ್ಟು ಓದ್ಕೊಂಡು ಹೋಗ್ತಾ ಇದ್ದೇವೆ, ಆದ್ರೆ ದುಶ್ಚಟಗಳಿಗೆ ಹೆಚ್ಚು ಹೆಚ್ಚು ಬಲಿಯಾಗ್ತಾ ಇದ್ದೇವೆ. ಯಾರು ಗೊತ್ತಾ ಬಲಿಯಾಗ್ತಾ ಇರೋದು? ನೀವು ಶಾಲಾ ಕಾಲೇಜುಗಳಿಗೆ ಹೋಗಿ ನೋಡಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳಿಗೆ ಹೋಗಿ ನೋಡಿ, ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ನೋಡಿ, ಇವತ್ತು ಡ್ರಗ್ಸ್ಗೆ ಬಹಳಷ್ಟು ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ಭಾರತದಲ್ಲಿ ಯೂತ್ಸ್ ಅಂತ ಹೇಳಿ ಇವತ್ತು ಅಂಕಿಅಂಶಗಳು ಹೇಳ್ತವೆ, 49% ಮಾತ್ರ ಮಾನವ ಸಂಪನ್ಮೂಲ ಈ ದೇಶದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 51% ಅನ್ಪ್ರೊಡಕ್ಟಿವ್ ಪಾಪ್ಯುಲೇಷನ್. ಇದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 100 ಜನಸಂಖ್ಯೆಯಲ್ಲಿ ಕೇವಲ 49 ಜನಸಂಖ್ಯೆ ಮಾತ್ರ ದುಡಿಯುವ ಶಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು 51 ಪ್ರಮಾಣದಲ್ಲಿ ಅನುತ್ಪಾದಕವಾಗಿ ಬದುಕ್ತಾ ಇದ್ದಾರೆ. ಅದು ಕೂಡ ಇವತ್ತು ಆಧುನಿಕತೆಯ ಭರಾಟೆಯಲ್ಲಿ ಕೇವಲ ಕುಡಿಯೋದು ಸೇರೋದು ಅಷ್ಟೇ ಅಲ್ಲ, ಇನ್ನು ಇತರ ದುಶ್ಚಟಗಳಿಗೆ, ಡ್ರಗ್ಸ್ ಕೂಡ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಉದ್ದೇಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಉದ್ದೇಶ ಕೂಡ ಅದೇನೆ. ಇಡೀ ರಾಜ್ಯದ ಸುಮಾರು 29,000 ಗ್ರಾಮಗಳಲ್ಲಿ 6,600 ಗ್ರಾಮ ಪಂಚಾಯತ್ಗಳಲ್ಲಿ ಏನಾದ್ರೂ ಮಾಡಿ ಇಂಥ ಆಂದೋಲನ ಹೆಚ್ಚು ಹೆಚ್ಚು ಮಾಡ್ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮನಸ್ಸಿದೆ ಅಂದ್ರೆ, ಈಗ ತಾನು ಹೇಳ್ತಾ ಇದ್ರು,
ಸ್ವಾಮೀಜಿ ನಾವು ರಾಜಕೀಯ ವ್ಯಕ್ತಿಗಳು ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನೀವೆಲ್ಲ ಸಂತರು ಒಂದ್ ಕಡೆ ಸೇರ್ಕೊಂಡು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಮಠಗಳ ಸಂತರು ಒಂದು ಜವಾಬ್ದಾರಿನ ತಗೊಂಡು ಅವರವರ ವ್ಯಾಪ್ತಿಯಲ್ಲಿ, ಹೇಗೆ ಪೂಜ್ಯ ಮಹಂತ ಶಿವಯೋಗಿಗಳು 40-50 ವರ್ಷಗಳ ಕಾಲ ಸುದೀರ್ಘವಾಗಿ ಅವರ ಜೀವನವನ್ನೇ ಇಂಥ ಉದ್ದೇಶಕ್ಕೆ ದಾರಿ ಎರೆದುಬಿಟ್ರು, ಹಾಗೆ ನಮ್ಮ ರಾಜ್ಯದಲ್ಲಿರುವಂತಹ ಸಾವಿರಾರು ಮಠಮಾನ್ಯಗಳು, ಸಾವಿರಾರು ಸಾಧು ಪುರುಷರು ಇಂತಹ ಒಂದು ಉದ್ದೇಶವನ್ನ ಅವರ ಮಠದಲ್ಲಿ ಒಂದು ಉದ್ದೇಶ ಅಂತ ಇಟ್ಕೊಂಡ್ರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತೊಂದು ಪವಿತ್ರ ಸಂಕಲ್ಪವನ್ನ ಮಾಡ್ಲೇಬೇಕು. ಯಾರಾದ್ರೂ ವ್ಯಸನಿಗಳಿಗಾಗಿದ್ರೆ ವ್ಯಸನವನ್ನ ನಾವು ಅಪ್ಪ ಅವರ ಜೋಳಿಗೆಗೆ ಹಾಕ್ತೀವಿ ಅಂತ ಧೈರ್ಯ. ಈಸ್ ಡೆಫಿನೆಟ್ಲಿ ಪೊಲಿಟಿಕಲ್ ಸ್ಟೇಟ್ಸ್ಮನ್, ಅವನೊಬ್ಬ ರಾಜಕೀಯ ಮುತ್ಸದಿ. ಹಾಗಾಗಿ ಅವ್ರನ್ನ ನಾವು ಗೌರವಿಸಬೇಕು ಅಂದ್ರೆ ನಾವು ಶಪಥ ಮಾಡ್ಬೇಕಾಗುತ್ತೆ. ನನ್ನ ಮನೆಯಲ್ಲಿ, ನನ್ನ ಊರಿನಲ್ಲಿ ಅಥವಾ ನನ್ನ ನೆರೆಹೊರೆಯಲ್ಲಿ ನಾನು ಏನಾದ್ರೂ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ, ದುಶ್ಚಟಗಳಿಂದ ಮುಕ್ತವಾಗುವಂತ ಒಂದು ಸಮಾಜ ಕಟ್ಟಲಿಕ್ಕೆ ನಂದು ಒಂದು ಪಾತ್ರ ಇರ್ಲಿ, ಬದುಕನ್ನ ಹಸರು ಮಾಡ್ಕೊಳ್ಳಿಕ್ಕೆ ಅನ್ನೋ ಒಂದು ಹಂಬಲವನ್ನ, ಸಂಕಲ್ಪವನ್ನ, ಪ್ರತಿಜ್ಞೆಯನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಸೈಂಟಿಫಿಕ್ ಟೆಂಪರೆನ್ಸ್. ಪ್ರತಿಯೊಬ್ಬ ಭಾರತೀಯರು ಕೂಡ ವೈಜ್ಞಾನಿಕ ಮನೋಭಾವನೆ ಇಟ್ಕೋಬೇಕು, ವೈಜ್ಞಾನಿಕ ಚಿಂತನೆಯ ಭಾವನೆ ಇಟ್ಕೋಬೇಕು ಅಂತ ಸಂವಿಧಾನದ ಆರ್ಟಿಕಲ್ 51 ಸಬ್ ಆರ್ಟಿಕಲ್ ಅಲ್ಲಿ ಪ್ರಪೋಸ್ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ವೈಜ್ಞಾನಿಕ ಚಿಂತನೆಯನ್ನು ಇಟ್ಕೋಬೇಕು ಅಂತ. ಅದು ಈ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೇನಿರುತ್ತೆ? ಟಾಲರೆನ್ಸ್, ಮದ್ಯಪಾನ ಸಂಯಮ, ಸಂಯಮಶೀಲರಾಗಬೇಕು ಅಂತ ಹೇಳಿದ್ನಲ್ಲ ಎಲ್ಲರಿಗೆ. ಸಂಯಮತೆಯನ್ನು ಬೆಳೆಸಬೇಕು. ಆ ಮದ್ಯದ ಚಟ, ವ್ಯಸನಗಳ ಚಟಕ್ಕೆ ಹೋಗುವ ಸಮಯದಲ್ಲಿ ನಮ್ಮ ಮನಸ್ಸನ್ನ ನಿಗ್ರಹಿಸುವಂತ ಒಂದು ಶಕ್ತಿನ ಇಟ್ಕೋಬೇಕು. ಅಕಸ್ಮಾತ್ ಇವತ್ತು ಏನಾದ್ರೂ ಗೌತಮ ಬುದ್ಧ ಬದುಕಿದ್ರೆ, ಅವತ್ತು ಒಬ್ಬ ಮಹಿಳೆ ತನ್ನ ಸತ್ತ ಮಗುವನ್ನು ಇಟ್ಕೊಂಡೋಗಿ ಗೌತಮ ಬುದ್ಧನ ಹತ್ರ ಹೋಗ್ತಾರಂತೆ. ವ್ಯಸನದ ಸತ್ತರ ಮಗುನ ಎತ್ಕೊಂಡೋಗಿ ಈ ಮಗುನ ಬದುಕಿಸಿದ್ರೆ ಆ ಬುದ್ಧ ಏನ್ ಇಡ್ಬೋದು? ವ್ಯಸನವಿಲ್ಲದ ಮನೆಯಿಂದ, ವ್ಯಸನವಿಲ್ಲದ ಒಂದು ಮನೆಯಿಂದ ನೀನೇನಾದ್ರೂ ಒಂದು ಸಾಸಿವೆಯನ್ನ ತಂದು ಬಿಟ್ರೆ ಈ ಮಗುನ ಬದುಕಿಸ್ತೀನಿ ಅಂತ ಹೇಳ್ಬಹುದೇನೋ. ಹಾಗಾಗಿ ನನ್ನ ಅಬ್ಸರ್ವೇಷನ್, ಆಸ್ ಪರ್ ಮೈ ನಾಲೆಡ್ಜ್, ಒಂದಲ್ಲ ಒಂದು ವ್ಯಸನಕ್ಕೆ ಇಲ್ಲಿ ಕೆಲವರು ಮಾಧ್ಯಮ ಸ್ನೇಹಿತರು ಇದ್ದಾರೆ, ಹಾಗಾಗಿ ನಮ್ಮನೇಲಿ ವ್ಯಸನ ಇಲ್ಲ ನೀವೇ ಊಹೆ ಮಾಡ್ತೀರಿ ಅಂತ ಮೊಬೈಲ್ ವ್ಯಸನಕ್ಕಾದ್ರೂ ಬಲಿಯಾಗಿರ್ತಾರೆ. ಘೋಷವಾಗಿ ಹೋಗಿ ನಿಜೀಂಗಪ್ಪನವ್ರ ಹತ್ರ ಹೇಳ್ತಾರೆ. ಆಗ ನಿಜೀಂಗಪ್ಪನವರು, ಅಮ್ಮ ನಿನ್ನಂತೆ ನನಗೂ ಆಸೆ ಇದೆ ನಿಷೇಧ ಮಾಡ್ಬೇಕು ಅಂತ, ಆದ್ರೆ ಸರ್ಕಾರ ನಡೆಸ್ಬೇಕಲ್ಲಮ್ಮ, ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಆ ತಕ್ಷಣ ತಾಯಿ ಯಶೋಧರಮ್ಮ ದಾಸಪ್ಪನವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಅವರು ಅಪ್ಪಟ ಗಾಂಧಿವಾದಿ, ಅದೇ ಗಾಂಧಿವಾದಿ ನಮ್ಮ ಪಕ್ಕದಲ್ಲಿ ಕುಳಿತಿದ್ದಾರೆ. ಇವರ ಗಾಂಧಿವಾದಕ್ಕೆ, ಇವರ ಸಂಕಲ್ಪಕ್ಕೆ ಭಗವಂತ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಿಶೇಷವಾಗಿ ಆ ಹೆಣ್ಮಗಳು ಧೀರ ಮಹಿಳೆ ಯಶೋಧರಮ್ಮ ದಾಸಪ್ಪ, ನೀವೆಲ್ಲ ಕೇಳಿಲ್ಲ ಅಷ್ಟೇ, ನಾವು ಸೌತ್ ಕರ್ನಾಟಕದಲ್ಲಿ ಚೆನ್ನಾಗಿ ಕೇಳಿದೀವಿ. ಅವರಪ್ಪ KH ರಾಮಯ್ಯ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಆತ್ಮಸಖ. ನಾಲ್ವಡಿ ಕೃಷ್ಣರಾಜ ಒಡೆಯರು ಆ KH ರಾಮಯ್ಯನವರ ಸಮಾಧಿ ಮೇಲೆ ಇವರು ನನ್ನ ಆತ್ಮಸಖ ಅಂತ ಬರ್ಕೊಂಡಿದ್ದಾರೆ. ಅಂತ ಜ್ಞಾನಿ ಅವರ ಮಗಳು. ಅವರ ಗಂಡ ತುಳಸಿ ದಾಸಪ್ಪ ಈಗ MP ಅಂಡ್ ರೈಲ್ವೆ ಮಿನಿಸ್ಟರ್. ನೋಡಿ, ಅಂತ ಮನೆಯಿಂದ ಬಂದಂತ ಹೆಣ್ಣು ಮಗಳು ಅಧಿಕಾರವನ್ನು ತ್ಯಾಗ ಮಾಡಿ, ಇಲ್ಲ ಈ ದೇಶ, ಈ ನಾಡು ಉಳಿಬೇಕು ಅಂದ್ರೆ ವ್ಯಸನ ಮುಕ್ತರಾಗಿರ್ಬೇಕು ಅಂತ ಹೇಳ್ತಾರೆ. ಅವರ ಹೆಸರಲ್ಲಿ ಒಂದು ಸಂಯಮ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ ಅಂತ ಬಹಳ ಸಂತೋಷ ಸಂಗತಿ ಅಂತ ಹೇಳ್ತಾ, ವಸ್ತುಗಳ ಮೇಲೆ ಬೇಕಾದ್ರೆ ಜಾಸ್ತಿ ಟ್ಯಾಕ್ಸ್ ಹಾಕ್ಲಿ, ಕಸ್ಟಮ್ ಡ್ಯೂಟೀಸ್ ಬೇಕಾದ್ರೆ ಜಾಸ್ತಿ ಮಾಡ್ಲಿ, ಆದ್ರೆ ಬಡವರ ಮನೆಯನ್ನ ದುಡಿಯುವವರ ಮನೆಯನ್ನ ಹಾಳು ಮಾಡುವಂತಹ ಇಂತಹ ವ್ಯಸನಗಳನ್ನ ಮುಕ್ತ ಮಾಡುವಂತಹ ಒಂದು ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರದಷ್ಟೇ ಜವಾಬ್ದಾರಿ ನಮ್ಮ ಅಧ್ಯಕ್ಷರು ಕೂಡ ಇದೆ. ಅವರು ಶಿರಸ ವಹಿಸಿ ಮನಸಾರ ಇಂತ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಕುಡಿಬೇಡಪ್ಪ ಅವ್ನಿಗೆ ಏನಾದ್ರು ಕುಡಿದು ಬಿಟ್ಟ ಮ್ಯಾಗ ಏನಾದ್ರು ಹೇರಿಪೇರಿ ಆಗಿರೋದು, ಅವ್ನು ಇಮಿಡಿಯೇಟ್ ಆಗಿ ಔಷಧ ಕೊಟ್ಟು ಅವ್ನಿಗೆ ಸ್ವಲ್ಪ ಸರಿಯಾಗಿ ಊಟ ಮಾಡ ಅಂತ ಹೇಳಿ ಹಿಂಗೆ ಯೋಗಕ್ಷೇಮ ನೋಡ್ಕೋಬೇಕು ಅಂತ ಹೇಳ್ಕೊಂಡು ಹೇಳಿ ನನಗ ಅನಸ್ತೈತಿ. ಇದು ಯಾರ ಮ್ಯಾಲೆ ಐತಂದ್ರ ಆಶಾ ಕಾರ್ಯಕರ್ತರ ಮ್ಯಾಲೆ ಐತಿ ಅಂತ ನನಗೆ ಅನಸ್ತೈತಿ. ಅಂತೀರಿ ಅವರ ತಮ್ಮ ಸೇವಾ ಜೊತೆ ಮಾಡ್ತಿಲ್ಲ ಅವ್ರು ಸ್ವಲ್ಪ ಚಪ್ಪಾಳಿ ಬಿಡ್ರಿ ನೋಡೋಣ. ತಾಯಿಗಳೆಲ್ಲ ಅವ ಮನೇಲೇ ಇಲ್ಲ ಕೆಲ ಮಂದಿ. ನೀವಂದ್ರ ಆ ಮನೆಯ ತಾಯಿ ಇದ್ದಂಗ. ಒಂದು ಕುಟುಂಬದ ತಾಯಿ ಯಾರಂತಂದ್ರೆ ಆಶಾ ಕಾರ್ಯಕರ್ತರು. ಅವ್ರ ಯೋಗಕ್ಷೇಮ ನೋಡ್ಕೊಡ್ಕಂತ ತಾಯಿ ಯಾರಂದ್ರೆ ಆಶಾ ಕಾರ್ಯಕರ್ತರು. ನಿಮ್ ಮೇಲೆ ಭಯಂಕರ ವಿಶ್ವಾಸ ಇರ್ತದ ಆ ಮನೆ ಹೆಣ್ಮಗಳಿಗೆ. ಯಾಕಂದ್ರೆ ನೀವು ಯೋಗಕ್ಷೇಮ ನೋಡಕ್ ಬರ್ತೀರಿ, ಮಾತಾಡ್ಸಕ್ ಬರ್ತೀರಿ. ಯಾರು ಮಾತಾಡ್ಸಕ್ ಬರಂಗಿಲ್ಲ, ನೀವು ಮಾತಾಡ್ಸಕ್ ಹೋಗ್ತೀರಿ ಅವ್ರನ್ನ.
ಅದಕ್ಕಾಗಿ ನಿಮ್ಮ ಮೇಲೆ ಬಹಳ ಪ್ರೀತಿ ಇರ್ತೈತಿ. ಅದಕ್ಕಾಗಿ ದಯವಿಟ್ಟು ಆ ಕಾರ್ಯವನ್ನು ಮಾಡಿದ್ರಿ ಅಂತಂದ್ರೆ ಒಂದು ದೊಡ್ಡ ಆ ಕುಟುಂಬಕ್ಕೆ ದೊಡ್ಡ ಉಪಕಾರವನ್ನು ಮಾಡ್ದಂಗಾಗತಿ. ಇಡೀ ದೇಶ ವ್ಯಸನ ಮುಕ್ತ ಆಗಲು ಅನ್ನುವಂತ ದೇಹವನ್ನು ಇಟ್ಕೊಂಡಂತವ್ರು ಅವರು ಜೀವನದಲ್ಲಿ ಒಂದು ತೊಟ್ಟು ಇಷ್ಟು 35-40 ವರ್ಷ ರಾಜಕೀಯದಲ್ಲಿದ್ರು ಕೂಡ ಒಂದು ತೊಟ್ಟು ಕುಡ್ದಿಲ್ಲ, ಒಂದು ಸಿಗರೇಟ್ ಸೇದಿಲ್ಲ, ಕೆಟ್ಟ ಚಟ ಮಾಡಿಲ್ಲ. ಹಿಂಗಾಗಿ ಅವ್ರಿಗೆ ಬಹಳ ನೈತಿಕವಾದಂತ ಧೈರ್ಯ ಇದೆ. ಅದಕ್ಕಾಗಿ ಇವತ್ತು ಬಹಳ ಕಳಕಳೆಯಿಂದ ಮಾತನಾಡಿದ್ದಾರೆ. ಕೆಲಸ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥದ್ದು. ಮಂಡಳಿಯ ಕೆಲಸ ಆದ್ರೆ ಆ ಮಂಡಳಿಯ ಕೆಲಸ ನನ್ಗನ್ಸೋ ಮಟ್ಟಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದ್ರೂ 100% ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಅನ್ನೋದು ಶರಣಪ್ಪ ಸಲಹೆ. ಯಾಕಂದ್ರೆ ಅವ್ರು ಈಗ್ಲಿಂದ ಹೇಳ್ತಿಲ್ಲ, ಮೊದಲಿಂದ ಕೂಡ ಅವರ ತತ್ವ ಸಿದ್ಧಾಂತ ಬೇರೆನೆ. ಯಾವ ರೀತಿ ಸಮಾಜ ಇರ್ಬೇಕು, ಯಾವ ರೀತಿ ಸಮಾಜದ ಯುವಕರು ಇರ್ಬೇಕು, ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಹೇಗಿರ್ಬೇಕು, ಏನಿರ್ಬೇಕು, ನಮ್ಮ ಓಟಿನ ಮಹತ್ವ ಏನು, ನಮ್ಮ ಜೀವನದ ಮಹತ್ವ ಏನು, ಅವರೆಲ್ಲ ಕೂಡ ನಾವು ಕೇಳಿದ್ವಿ. ಆದ್ರೆ ಇನ್ನೊಂದು ಕಡೆ ಸರ್ಕಾರ ಅಧಿಕಾರಿಗಳನ್ನ ಕೇಳೋಕ್ಕಾದ್ರೆ ಟಾರ್ಗೆಟ್ ಕೊಟ್ಟಾರ. 4 ಲಕ್ಷ ಕೋಟಿಯ ಕರ್ನಾಟಕದ ಬಜೆಟ್ ನಲ್ಲಿ ಪ್ರತಿ ವರ್ಷ, ಈಗ ಹೋದ ವರ್ಷ ಎಕ್ಸೈಸ್ ಒಂದಲಿಂದ ನಾನು ಅನ್ಸ್ಬಿಟ್ಟು 40,000 ಕೋಟಿ ಆದಾಯ. ಪ್ರತಿ ವರ್ಷ ಕೂಡ ಇಲಾಖೆಯವರು ಅಲ್ಲಿ ಇರ್ತಕ್ಕಂಥ ವೈನ್ ಶಾಪ್ಗಳಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಅನ್ಸ್ಬಿಟ್ಟು ವೈನ್ ಶಾಪಿಗೆ ಟಾರ್ಗೆಟ್ ಹೆಚ್ಚು ಕೊಡ್ತಿರ್ಬೇಕಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ನಾವು ನಮ್ಮನ್ನು ಅವರಿಗೆ ನಾವು ಕುಡ್ದಿಲ್ಲ, ಸಿಗರೇಟ್ ಸೇರಿಲ್ಲ. ಆದ್ರೆ ಎಲ್ಲರೂ ಕೂಡ ಸಾವಾಸದ ಬಹಳ ಮಂದಿ ಕುಡಿಸಿವಿ, ತಿನ್ಸಿವಿ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಬಹಳಷ್ಟು ಮಂದಿ ಬಿಡಂದ್ರು ಕೂಡ ಯಾರು ಬಿಡ. ಯಾಕಂದ್ರೆ ಇದು ಬಹಳಷ್ಟು ಹಂತದಾಗ ಅದ. ಇದು ಒಂದೇ ರೀತಿ ಅಂತಲ್ಲ, ಇದು ಬಹಳಷ್ಟು ಒಂದು ಕೆಲವು ಸಂದರ್ಭದಲ್ಲಿ ಏನೋ ಎಂಜಾಯ್ ಮಾಡ್ಲಿಕ್ಕಿರ್ಬೋದು, ಏನೇನೋ ಒಟ್ಟು ಇದು ಬಹಳ ಸ್ಟೆಪ್ಸ್ ಅವ ಇದಕ್ಕೂ ಕೂಡ. ಆದ್ರೆ ನಾವೇನಂತೀವಿ ಕುಡುಕರ ಅಂತಂದ್ರೆ ಆಗ್ಲಾದ ಕುಡಿಯೋರೆ ಕುಡುಕರ. ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಿಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ನೀವು ಮನಸ್ಸು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕಾಗಿ ಹೆಚ್ಚು ಕುಡಿದ್ರೆ ಅಂತಂದ್ರೆ ಬಿಡ್ತಾರೆ ಅಂತ ಅನ್ಸ್ಲಕ್ಕೈತೆ. ಯಾಕಂದ್ರೆ ನೋಡ್ತಾರೆ, ಸಿಗರೇಟ್ ಸ್ಮೋಕಿಂಗ್ ಇಂಜುರೀಸ್ ಎಲ್ಲ ಕಡೆ ಆಗ್ತಾರೆ, ಬಹಳಷ್ಟು ಆಗ್ತಾರೆ. ಕುಡಿಗೆ ಅದರಷ್ಟು ಜಾಸ್ತಿ ಸೇಲ್ ಯಾವಾಗ ಇರ್ಲಿಕ್ಕೆ ಇದು ನಿಯಂತ್ರಣೆಗೆ ತರಬೇಕಾಗ್ತದೆ. ಯಾಕಂದ್ರೆ ಈಗ ಪರಿಸ್ಥಿತಿ ಗಂಭೀರ ಆಗ್ತವೆ. ಕುಟುಂಬಗಳು ಬಹಳಷ್ಟು ನೋಡ್ತೇವೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಹೆಣ್ಮಕ್ಳು ಗೊತ್ತಿರಿ, ನಿಮಗ್ ಗೊತ್ತಿರ್ತದೆ. ದೇಶ ಬೀಫ್ ಎಕ್ಸ್ಪೋರ್ಟ್ ನಾಗ ನಂಬರ್ 1 ಅದು. ಇದು ಯಾರು ತಡಿಬೇಕು? ತಡಿತಕ್ಕಂತಾರೆ ನಾವು ಅದಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಇನ್ನೂ ಹೆಚ್ಚಾಗ್ತದೆ. ಕಡಿಮೆ ಪ್ರಶ್ನೆ ಆಲ್ಕೋಹಾಲ್ ಎಲ್ಲ ದುಕಾನದಾಗ, ಕಿರಾಣ ದುಕಾನದಾಗ ಸಿಗ್ತದೆ. ಸಿಗಲಿಲ್ಲ ಅಂದ್ರೂ ಕೂಡ ಲಭ್ಯ ಎಲ್ಲ ಕಡೆ ಆಗ್ತದೆ. ಯಾಕಂದ್ರೆ ಉದಾಹರಣೆಗೆ ಇವತ್ತು ಯಾವುದೇ ಜಯಂತಿ ಅಂದ್ರೂ ಕೂಡ ನಾವು ವೈನ್ ಶಾಪ್ ಬಂದ್ ಮಾಡ್ತೇವೆ. ಆದ್ರೆ ಹಿಂದಿನ ದಿನ ಸೇಲ್ಸ್ ನೋಡ್ರಿ ಅದ್ರದ್ದು ಡಬಲ್ ಆಗಿರ್ತದೆ. ಯಾಕಂದ್ರೆ ನಾಳೆಗೆ ಬಂದದ ಇವತ್ತೇ ಒಯ್ದು ಇಟ್ಟುಕರೆ ಇರ್ತದೆ 190%. ಅದಕ್ಕಾಗಿ ಇವತ್ತು ಸರ್ಕಾರ ಈ ಕೆಲಸ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಕರ ಜನರೇ ಇದಕ್ಕೆ ತಯಾರಾಗಿ ನಿಂತು ನಮ್ಮ ಗ್ರಾಮಗಳನ್ನ ನಾವು ಕಾಪಾಡತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇದು ಬಹುತೇಕ ಕಡಿಮೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲಿವರೆಗೂ ಕೂಡ ನಾವು ಜನರಿಗೆ ತಿಳುವಳಿ ಹೇಳ್ತಕ್ಕಂಥ ಕೆಲಸ ಇರ್ಬೋದು, ಜನರಿಗೆ ಆ ನಿಟ್ಟಿನಲ್ಲಿ ನಾವು ತಿಳುವಳಿಕೆ ಹೇಳೋದ್ರ ಜೊತೆಯಲ್ಲಿ ಇವತ್ತು ಯಾವ ರೀತಿ ಮಾಡಿದ್ರೆ ಅದು ಕಡಿಮೆ ಆಗ್ತದೆ ಅದೆಲ್ಲ ಹೇಳ್ತಕ್ಕಂಥ ಕೆಲಸ ನಾವು ಮಂಡಳಿ ವತಿಯಿಂದ ಆಗಲಿ, ಸರ್ಕಾರ ಎಷ್ಟು ಹೇಳಿದ್ರು ಕೂಡ ಇವತ್ತು ನಾವು ಈ ಕಡೆ ಒಂದು ಹೇಳ್ತೀವಿ, ಆ ಕಡೆ ಒಂದು ಟಾರ್ಗೆಟ್ ಕೊಡ್ತಕ್ಕಂಥ ಕೆಲಸ ಆಗಿರ್ಲಿ ಅಂತ ಒಂದು ಮಹತ್ವದ ಕಾರ್ಯವನ್ನ ಇವತ್ತು ನಮ್ಮ ಭಾಗದಲ್ಲಿ ನಡೀತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ ಆಗಿದೆ.